ಹಾಯ್ ಎಲ್ಲರಿಗೂ ನಮಸ್ಕಾರ. ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಆಂಧ್ರ ಸ್ಟೈಲ್ ಗೋಂಗೂರ ಚಟ್ನಿ ಸಿಕ್ಕರೆ ಒಂದು ತುತ್ತು ಅನ್ನ ಎರಡು ತುತ್ತು ಆಗೋದು ಗ್ಯಾರಂಟಿ. ಹುಳಿ ಖಾರ ಮಿಶ್ರಿತ ಅದ್ಭುತ ರುಚಿಯ ಈ ಚಟ್ನಿ ನಾಲಿಗೆಗೆ ರುಚಿ ಕೊಡೋದಷ್ಟೇ ಅಲ್ಲ, ದೇಹಕ್ಕೂ ತುಂಬಾ ಒಳ್ಳೆಯದು. ವಾತ ಪಿತ್ತಕ್ಕಂತೂ ರಾಮಬಾಣ, ವಿಶೇಷವಾಗಿ ಜೀರ್ಣಕ್ರಿಯೆಗಂತೂ ತುಂಬಾ ಒಳ್ಳೆಯದು. ಇಷ್ಟೆಲ್ಲ ಒಳ್ಳೆ ಗುಣಗಳಿರುವಂತಹ ಆಂಧ್ರ ಸ್ಟೈಲ್ ಗೋಂಗೂರ ಚಟ್ನಿ ಮಾಡೋ ವಿಧಾನವನ್ನ ನೋಡ್ಕೊಂಬರೋಣ. ಮೊದಲು 2 ಕಟ್ಟಷ್ಟು ಗೋಂಗೂರ ಸೊಪ್ಪನ್ನ ಬಿಡಿಸಿ ಚೆನ್ನಾಗಿ ತೊಳೆದು ಈ ರೀತಿ ಸೋರ್ ಹಾಕೊಂಡಿದ್ದೀನಿ. ಗೋಂಗೂರ ಸೊಪ್ಪಲ್ಲೂ 2 ವಿಧ ಇದೆ, ಒಂದು ಬಿಳಿದು ಹಾಗೆ ಇನ್ನೊಂದು ಕೆಂಪುದು. ಈ ಸೊಪ್ಪಿನ ಜೊತೆಗೆ 50 ಗ್ರಾಮ್ ಅಷ್ಟು ಗುಂಟೂರು ಮೆಣಸಿನಕಾಯಿ, 2 ಗಡ್ಡೆ ಜಜ್ಜಿದಂತಹ ಬೆಳ್ಳುಳ್ಳಿ, 4 ಚಮಚ ಧನಿಯಾ, 2 ಚಮಚ ಜೀರಿಗೆ, 1 ಚಮಚ ಮೆಂತ್ಯ, ಒಂದು 6 ಹಸಿಮೆಣಸಿನಕಾಯಿ, ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಉದ್ದಿನಬೇಳೆ 1 ಚಮಚ, ಒಂದು 6 ಚಮಚದಷ್ಟು ಎಣ್ಣೆ, ಹಾಗೆ ಒಂದು 1/4 ಚಮಚ ಸಾಸಿವೆ ತೊಗೊಂಡಿದ್ದೀನಿ. ಮಾಡೋ ವಿಧಾನ ನೋಡ್ಕೊಂಬೋಣ. ಮೊದಲು ಒಂದು ಬಾಣಲಿಗೆ 1 ಚಮಚ ಎಣ್ಣೆ ಹಾಕೊಂಡು 1 ಚಮಚ ಮೆಂತ್ಯ, 2 ಚಮಚ ಜೀರಿಗೆ, 4 ಚಮಚ ಧನಿಯಾ ಹಾಕೊಂಡು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಈಗ ಗುಂಟೂರು ಮೆಣಸಿನಕಾಯಿ ಸೇರಿಸ್ಕೊತಾ ಇದ್ದೀನಿ. ಒಂದು 50 ಗ್ರಾಮ್ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇಷ್ಟ ಆದರೆ ಸಾಕು. ಮೆಣಸಿನಕಾಯಿ ಎಲ್ಲ ಗುಂಡು ಗುಂಡಿಗೆ ಹಾಕಬೇಕು. ಈಗ ಇದನ್ನ ತಣ್ಣಗೆ ಹಾಕೋದಕ್ಕೋಸ್ಕರ ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದೀನಿ. ಮತ್ತೆ ಅದೇ ಬಾಣಲಿಗೆ ಮತ್ತೆ 1 ಚಮಚದಷ್ಟು ಎಣ್ಣೆ ಹಾಕೊಂಡು 6 ಹಸಿಮೆಣಸಿನಕಾಯಿ ತೊಗೊಂಡಿದ್ಮೇಲೆ ಅದನ್ನು ಹಾಕೊಂಡು ವಾಶ್ ಮಾಡಿಟ್ಟಿರುವಂತಹ ಸೊಪ್ಪನ್ನು ಸಹ ಹಾಕೊಂಡು ಅದ್ರ ಮೇಲೆ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಸಹ ಹಾಕೊಂಡಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ 2 ರೀತಿ ಸೊಪ್ಪು ಇರುತ್ತೆ. ನಾನು ಬಿಳಿ ಸೊಪ್ಪು ತೊಗೊಂಡಿರೋದ್ರಿಂದ ಇದಕ್ಕೆ ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. ನೀವೇನಾದರೂ ಕೆಂಪು ಸೊಪ್ಪು ತೊಗೊಂಡ್ರೆ ಹುಣಸೆಹಣ್ಣು ಸೇರಿಸುವಂತಹ ಅವಶ್ಯಕತೆ ಇಲ್ಲ, ಅದರಲ್ಲೇ ತುಂಬ ಹುಳಿ ಇರುತ್ತೆ. ಬಿಳಿ ಸೊಪ್ಪಲ್ಲಿ ಸ್ವಲ್ಪ ಹುಳಿ ಅಂಶ ಕಡಿಮೆ ಇದೆ, ಅದಕ್ಕೆ ನಾನು ಇಲ್ಲಿ ಹುಣಸೆಹಣ್ಣು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಚಮಚದಷ್ಟು ನೀರನ್ನ ಚಿಮಿಸ್ಕೊಂಡು ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸಹ ಫ್ರೈ ಮಾಡ್ಕೋಬೇಕು. ಇದು ಮೈಯಲ್ಲಿರುವಂತಹ ಪಿತ್ತನೆಲ್ಲನೂ ಸಹ ತೆಗೆದುಬಿಡುತ್ತೆ, ಅಷ್ಟು ಒಳ್ಳೆಯದು. ಇದನ್ನ ವಾರದಲ್ಲಿ 1 ಸಾರಿ ಆದರೂ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆ. ಈ ಚಟ್ನಿನ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ತಿನ್ಬೋದು, ಅಲ್ಲೇ ರೊಟ್ಟಿ ಜೊತೆಗೂ ಚಪಾತಿ ಜೊತೆಗೂ ಸಹ ತಿನ್ಬಹುದು. ಚಟ್ನಿ ತಿಂತಾ ಇದ್ರೆ ನಾಲಿಗೆ ಚಟಪಟ ಅನ್ನತ್ತೆ, ಅಷ್ಟೊಂದು ರುಚಿಕರವಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಆಗೋದಕ್ಕೆ ಸುಮಾರು ಇಲ್ಲ ಅಂದ್ರೂ ಕೂಡ ಒಂದು 3 ರಿಂದ 4 ನಿಮಿಷ ತಗೊಳುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಪದೇ ಪದೇ ತಲೆ ಸುತ್ತು ಬರೋದು, ವಾಮಿಟ್ ಆಗೋದು ಅನ್ನೋರೆಲ್ಲ ಈ ರೆಸಿಪಿನ ಮಾಡಿಕೊಂಡು ಅವಾಗವಾಗ ತಿಂತಾ ಇದ್ರೆ ಎಲ್ಲ ಪ್ರಾಬ್ಲಮ್ಮು ಸಹ ಕಡಿಮೆ ಆಗುತ್ತೆ. ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದ್ಕೊಂಡು ಸಾಫ್ಟ್ ಆಗಿದೆ. ಈ ಥರ ಆದರೆ ಸಾಕು. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಈಗ ಮಿಕ್ಸಿ ಜಾರಿಗೆ ಹುರಿದಂತಹ ಪದಾರ್ಥಗಳನ್ನ ಸೇರಿಸ್ಕೊಂಡು ಒಂದು 2 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀರು ಹಾಕ್ತೇನೆ ಹಾಗೆ ರುಬ್ಕೊಂಬರೋಣ. ನೋಡಿ ಇಷ್ಟಾದರೂ ಸಾಕು, ತರಿತರಿಯಾಗಿದ್ರು ಕೂಡ ಪರವಾಗಿಲ್ಲ. ಇದಕ್ಕೆ ಈಗ ತಣ್ಣಗಾಗಿರುವಂತಹ ಸೊಪ್ಪನ್ನು ಹಾಕೊತಾ ಇದ್ದೀನಿ. ಸೊಪ್ಪೆಲ್ಲ ಫ್ರೈ ಮಾಡಿರುವಂತಹ ಬಾಣಲೆಗೆ ಒಂದು 4 ಚಮಚದಷ್ಟು ನೀರನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡ್ಮೇಲೆ ಮಿಕ್ಸಿಯಲ್ಲಿ ಹಾಗೆ ರುಬ್ಬೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಸ್ಪೂನಿಂದ ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬರೋಣ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ರುಬ್ಬೋದಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಜಾಸ್ತಿ ನೀರು ಹಾಕೋಬೇಡಿ. ಈ ಥರ ಎಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ರುಬ್ಕೊಂಬರೋಣ. ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು, ತುಂಬ ಫೈನ್ ಪೇಸ್ಟ್ ಮಾಡಬೇಡಿ. ಈ ಥರ ಸ್ವಲ್ಪ ತರಿತರಿಯಾಗಿ ಇರಲಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು ಗಮ್ಮತ್ತಿನ ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆಗೋಸ್ಕರ ಇಲ್ಲಿ ಒಂದು 4 ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಇದಕ್ಕೊಂದು 1/4 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಜೀರಿಗೆ ಹಾಕೊಂಡು ಸಾಸಿವೆ ಜೀರಿಗೆ ಎಲ್ಲ ಸಿಡಿದ ನಂತರ 1 ಚಮಚದಷ್ಟು ಉದ್ದಿನ ಬೇಳೆ, ಒಂದು 3 ಒಣಗಿನ ಮೆಣಸಿನಕಾಯಿನ ಮುರಿದು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ನಾವು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಆಗಿರುತ್ತೆ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಇದು ಕೆಂಪಗೆ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಗೋಲ್ಡ್ ಕಲರ್ ಬರೋವರೆಗೂ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡ್ರೆ ಬಾಯಿಗೆ ಮಧ್ಯ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರುಬ್ಬಿರುವಂತಹ ಚಟ್ನಿನ ಹಾಕೊತಾ ಇದ್ದೀನಿ. ಆರೋಗ್ಯದ ದೃಷ್ಟಿಯಿಂದ ಈ ಚಟ್ನಿನ ನೀವು ಒಂದ್ಸರಿ ಟ್ರೈ ಮಾಡಿ. ಒಂದ್ಸರಿ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರಾ, ಅಷ್ಟೊಂದು ಟೇಸ್ಟ್ ಆಗಿರುತ್ತೆ. ಈಗ ಮಿಕ್ಸಿ ಜಾರಿಗೆ ಒಂದು 2 ಚಮಚದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಪರಿಮಳ ಗಮ್ ಅಂತ ಬರ್ತಾ ಇದೆ, ಮನೆ ತುಂಬ ಸುವಾಸನೆ ತುಂಬ್ಕೊಂಡ್ಬಿಟ್ಟಿದೆ. ನೀವು ಈ ರೆಸಿಪಿನ ತಪ್ಪದೇನೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಈ ಚಟ್ನಿ ಮಾಡಿದ್ರೆ ಒಂದು 3 ದಿವಸ ಹೊರಗಡೆ ಇಟ್ಕೊಂಡೇನೆ ತಿನ್ಬೋದು. ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಒಂದು ವಾರ 15 ದಿವಸ ಬೇಕಾದರೂ ಕೂಡ ಕೆಡೋದಿಲ್ಲ. ಆದರೆ ಇದು ಮಾಡಿದ ದಿವಸ ಖಾಲಿ ಆಗ್ಬಿಡುತ್ತೆ. ನಮ್ಮನೇಲಂತೂ ನಮ್ಮ ಮಕ್ಕಳಿಗೆ ತಟ್ಟೆ ತುಂಬ ಅನ್ನ ಹಾಕೊಂಡು ತುಪ್ಪ ಹಾಕಿ ಕಲಸಿ ನಾನೇ ತಿನ್ನಿಸ್ಬೇಕು, ಅಷ್ಟೊಂದು ರುಚಿಕರವಾಗಿದೆ. ಇದು ಚಟ್ನಿ ಮಾಡಿದಾಗಲ್ಲ ನಮ್ಮನೆ ಸ್ಪೆಷಲ್ ಅಂತಂದರೆ ನಾನೇ ಕೈ ತುತ್ತು ಕೊಡಬೇಕು, ಇಲ್ಲ ಅಂತಂದರೆ ನಾನೇ ಎಲ್ರಿಗೂ ತಿನ್ನಿಸ್ಬೇಕು. ಇಷ್ಟೇ ನೋಡಿ, ತುಂಬಾ ರುಚಿಕರವಾದ ಹಾಗೂ ಆರೋಗ್ಯಕರವಾದಂತಹ ಆಂಧ್ರ ಸ್ಟೈಲ್ ಗೋಂಗೂರ ಚಟ್ನಿ ರೆಡಿ. ಬಿಸಿ ಬಿಸಿ ಅನ್ನ ಜೊತೆಗೆ ಒಂದು 2 ಸ್ಪೂನ್ ಹಾಕ್ಕೊಂಡು 1 ಸ್ಪೂನಷ್ಟು
ತುಪ್ಪ ಹಾಕೊಂಡು ಕಲಸ್ಕೊಂಡು ತಿಂತಾ ಇದ್ರೆ ವಾವ್ ಸ್ವರ್ಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್.